ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಕೊಲೆ ಕೇಸ್ನಲ್ಲಿ ಈಗ ಮಹತ್ವದ ಬೆಳವಣಿಗೆ ಆಗಿದೆ. ಮಾಫಿ ಸಾಕ್ಷಿಯಾಗೋದಿಕ್ಕೆ ಮೂವರು ಆರೋಪಿಗಳು ಮುಂದಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಈಗ ಮಹತ್ವದ ಬೆಳವಣಿಗೆ ಆಗಿದೆ. ಮಾಫಿ ಸಾಕ್ಷಿಯಾಗೋದಿಕ್ಕೆ ಮೂವರು ಆರೋಪಿಗಳು ಮುಂದೆ ಬಂದಿದ್ದಾರೆ. ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಬಿಗಿಯಾಗುತ್ತಾ ಕಾನೂನು ಕುಣಿಕೆ ಅನ್ನುವಂತಹ ಪ್ರಶ್ನೆ ಈಗ. ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಆರೋಪಿ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವ 14ನೇ ಆರೋಪಿ ಪ್ರದೋಷ್ ಕೊಲೆ ಕೇಸ್ನ ಬಗ್ಗೆ ಸತ್ಯ ಹೇಳ್ತೇನೆ, ಕ್ಷಮೆ ನೀಡುವಂತೆ ಕೋರಿ ಸಲ್ಲಿಸಿರುವಂತಹ ಅರ್ಜಿ ಇದು. ಪ್ರದೋಷ್ನ ನಂತರ ಮತ್ತಿಬ್ಬರು ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದಿಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಮಾಫಿ ಸಾಕ್ಷಿಯಾಗಲು ಆರೋಪಿ ರವಿಶಂಕರ್ ಹಾಗೂ ವಿನಯ್ ಇಬ್ರು ಕೂಡ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ A8 ರವಿಶಂಕರ್ ಅಂದ್ರೆ ಆರೋಪಿ 8 ರವಿಶಂಕರ್ ಹಾಗೂ 10ನೇ ಆರೋಪಿ ವಿನಯ್ ಇಬ್ರು ಕೂಡ ಈಗ ಮಾಫಿ ಸಾಕ್ಷಿಯಾಗೋದಿಕ್ಕೆ ಮನವಿಯನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಬರ್ಬರ ಹತ್ಯೆಯ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಶಾಕ್ನ ಮೇಲೆ ಶಾಕ್ ಇದು. ದರ್ಶನ್ ಅಂಡ್ ಗ್ಯಾಂಗ್ ಕೇಸ್ನಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಾನ. ಕೋರ್ಟ್ ವಿಚಾರಣೆಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾದಂತಹ ದರ್ಶನ್ ಕೋರ್ಟ್ನಲ್ಲಿ ಪ್ರದೋಷ್ ಅರ್ಜಿಯ ಬಗ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡ್ತಾ ಇದ್ದಾರೆ. ವಾದ ಪ್ರತಿವಾದ ನಡೀತಾ ಇದೆ. ಯೋಗೇಶ್ ಗೌಡ ಕೇಸ್ನ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಿಗಿ ಬಗ್ಗೆ ಈ ಸಂದರ್ಭದಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಬಸವರಾಜ್ ಮುತ್ತಿಗಿ ಬಗ್ಗೆ ಹೈಕೋರ್ಟ್ ಕೊಟ್ಟಂತಹ ಆದೇಶ ಅದರ ಪ್ರತಿಯನ್ನ ಸಲ್ಲಿಸಿದ್ದಾರೆ ಎಸ್ಪಿಪಿ. ಕೊಲೆಯಲ್ಲಿ ಮಾಫಿ ಸಾಕ್ಷಿಯ ಪಾತ್ರ ನೋಡಿ ಪರಿಗಣಿಸಬೇಕು ಅಂತ ವಾದಿಸಿದ್ದಾರೆ. ಆರೋಪಿ ಪ್ರಮುಖ ಆರೋಪಿಯೇ ಅಲ್ಲವೇ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಕೇಸ್ನಲ್ಲಿ. ಮರ್ಡರ್ ಕೇಸ್ನಲ್ಲಿ ಯಾವ ಷರತ್ತುಗಳ ಮೇಲೆ ಮಾಫಿ ಸಾಕ್ಷಿಗೆ ಒಪ್ಪಿ ಕ್ಷಮಾದಾನ ಅನ್ನೋದು ಪರಿಗಣಿಸಬೇಕು. ಪ್ರದೋಷ್ ಮಾಫಿ ಸಾಕ್ಷಿ ಪರಿಗಣನೆಯ ಬಗ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡ್ತಿದ್ದಾರೆ. ಇನ್ನು ಮಾಫಿ ಸಾಕ್ಷಿ ಆಗೋದಿಕ್ಕೆ ಅರ್ಜಿ ಸಲ್ಲಿಕೆಗೆ ದರ್ಶನ್ ವಕೀಲರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಕೋರ್ಟ್ ವಿಚಾರಣೆಯಲ್ಲಿ ಅರ್ಜಿ ಸಲ್ಲಿಸಿದ್ದೇ ನಮಗೆ ಗೊತ್ತಿಲ್ಲ. ಅರ್ಜಿ ಸಲ್ಲಿಕೆಯ ಬಗ್ಗೆ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಆಕ್ಷೇಪವೆತ್ತಿದ್ದಾರೆ. ಯಾವುದೇ ಆರೋಪಿ ಕ್ಷಮಾದಾನ ಕೇಳಿದ ತಕ್ಷಣ ನೀಡಬಾರದು. ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ದರ್ಶನ್ ಪರ ವಕೀಲರ ಆಕ್ಷೇಪ ಆಯಿತು. ಈಗ ಆಕ್ಷೇಪಕ್ಕೆ ಅವಕಾಶ ಇಲ್ಲ ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಾಡಿದ್ದಾರೆ. ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರದು, ನ್ಯಾಯದ ಪರ ಇರಬೇಕು. ಆರೋಪಿ ಹೇಳಿಕೆ ದಾಖಲಿಸದೆ ಪ್ರಾಸಿಕ್ಯೂಷನ್ ಒಪ್ಪಿಗೆಗೆ ಅವಕಾಶ ಇಲ್ಲ. ಆರೋಪಿಯ ಹೇಳಿಕೆ ದಾಖಲಿಸಿಕೊಳ್ಬೇಕು ಅಂತ ಹಶ್ಮತ್ ಪಾಷಾ ದರ್ಶನ್ ಪರ ವಕೀಲ ವಾದವನ್ನ ಮಾಡಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಗಮನಿಸ್ತಾ ಇದ್ದೀವಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಈಗ ಮಾಫಿ ಸಾಕ್ಷಿಯ ಶಾಕ್ ಎದುರಾಗಿರುವಂಥದ್ದು ದೊಡ್ಡ ಟೆನ್ಷನ್ ಖಂಡಿತವಾಗ್ಲೂ ಹೌದು. ಈಗ ಆಗ್ತಾ ಇರುವಂತಹ ವಾದ ಪ್ರತಿವಾದದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ಇನ್ನೂ ಕೂಡ ಏನು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಆಗ್ತಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಪ್ರದೋಷ್ ಏನಿದ್ದಾನೆ ಆತ 307 ಸೆಕ್ಷನ್ ಅಡಿಯಲ್ಲಿ ಒಂದು ಮಾಫಿ ಆಗೋದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಈ ಕುರಿತಂತೆ ವಾದ ಪ್ರತಿವಾದ ಎರಡೂ ಕೂಡ ಆಗ್ತಾ ಇದೆ. ಸರ್ಕಾರದ ಪರ ವಕೀಲರು ಪ್ರಸನ್ನ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸ್ತಿರುವಂಥದ್ದು. ಅಂದರೆ ಯಾವೆಲ್ಲ ಸಂದರ್ಭದಲ್ಲಿ ಒಂದು ಮಾಫಿ ಏನು ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳಿಗೆ ಒಂದು ಮಾಫಿ ಸಾಕ್ಷಿಯಾಗಿ ಒಂದು ಮಾಫಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಅನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಕೆಲವೊಂದು ಬೇರೆ ತೀರ್ಪುಗಳನ್ನು ಉಲ್ಲೇಖವನ್ನು ಮಾಡಿ ಅವರು ಕೋರ್ಟ್ನಲ್ಲಿ ಒಂದು ಮನವರಿಕೆಯನ್ನು ಮಾಡಿಕೊಡುವಂತಹ ಒಂದು ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಹಿಂದೆ ಏನು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪ್ರಕರಣದಲ್ಲಿ ಯಾವ ರೀತಿ ಒಂದು ಮಾಫಿ ಸಾಕ್ಷಿಯನ್ನಾಗಿ ಒಂದು ಬಳಸಲಾಗಿತ್ತು, ಅದು ಯಾವ ರೀತಿ ಒಂದು ಕೇಸ್ಗೆ ಹೆಲ್ಪ್ ಆಗಿತ್ತು, ಏನು ಹೀಗೆ ಹಂತ ಹಂತವಾಗಿ ಎಲ್ಲ ರೀತಿಯಾದಂತಹ ಒಂದು ತಮ್ಮ ವಾದವನ್ನು ಏನು ಮಂಡಿಸ್ತಾ ಇರುವಂಥದ್ದು. ಇದಕ್ಕೆ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಅವರು ಕೂಡ ಒಂದಷ್ಟು ಆಕ್ಷೇಪಣೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದರೆ ನಿನ್ನೆ ಅರ್ಜಿಯನ್ನು ಹಾಕ್ತಾರೆ,
ಇವತ್ತು ಇನ್ನು ವಿಚಾರಣೆಗೆ ಬರುತ್ತೆ, ನಮಗೆ ಈ ಕುರಿತಂತೆ ಒಂದು ಮಾಹಿತಿಯೂ ಕೂಡ ಇಲ್ಲ. ಹೀಗೆ ಅವರ ಅಂಗಲಲ್ಲಿ ಅವರು ಕೂಡ ಒಂದು ಪ್ರತಿವಾದವನ್ನು ಮಂಡಿಸ್ತಿರುವಂಥದ್ದು. ಅಂದರೆ ನಿನ್ನೆ ಒಂದು ಅರ್ಜಿಯನ್ನು ಹಾಕಿ ಇವತ್ತು ವಾದ ಪ್ರತಿವಾದ ಎರಡೂ ಕೂಡ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಪ್ರದೂಷ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಲಾಂಗ್ ಆಗಿ ಒಂದು ವಾದ ಪ್ರತಿವಾದ ಎರಡೂ ಕೂಡ ಆಗತ್ತೆ. ಸದ್ಯಕ್ಕೆ ದರ್ಶನ್ ಪರ ವಕೀಲರು ಇಲ್ಲಿ ಏನು ವಾದವನ್ನು ತಮ್ಮ ಪ್ರತಿವಾದವನ್ನು ಮಂಡಿಸ್ತಿರುವಂಥದ್ದು. ಅದನ್ನು ಹೊರತುಪಡಿಸಿದರೆ ಪವಿತ್ರ ಗೌಡ ಇರ್ಬೋದು, ಬೇರೆ ಬೇರೆ ಆರೋಪಿಗಳ ಪರ ವಕೀಲರು ಕೂಡ ಅವ್ರಿಗೂ ಕೂಡ ಅಬ್ಜೆಕ್ಷನ್ಸ್ ಏನಾದರೂ ಇದ್ದರೆ ಇದ್ರ ಬಗ್ಗೆ ಅವರು ಕೂಡ ಒಂದಷ್ಟು ತಮ್ಮ ವಾದವನ್ನು ಈ ಒಂದು ಪ್ರಕರಣದಲ್ಲಿ ಮಂಡಿಸ್ತಾರೆ. ಸದ್ಯಕ್ಕೆ ದರ್ಶನ್ ಪರ ವಕೀಲ ಅಜ್ಮತ್ ಪಾಷಾ ಅವರು ಏನಿದ್ದಾರೆ ಅವರು ಪ್ರತಿವಾದವನ್ನು ಮಂಡಿಸ್ತಿರುವಂಥದ್ದು. CCH ಅಲ್ಲಿ ಇನ್ನೂ ಕೂಡ ವಾದ ಪ್ರತಿವಾದ ಮುಂದುವರೆದಿರುವಂಥದ್ದು. ಒಟ್ಟಾರೆಯಾಗಿ ಏನಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಅನ್ನೋ ಕುತೂಹಲ ಸಹಜವಾಗಿತ್ತು. ಆದರೆ ಪ್ರದೂಷ್ ಪ್ರಕರಣದ ಆರೋಪಿಯೊಬ್ಬನೇ ಮಾಫಿ ಆಗೋದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದ್ರಿಂದ ಇದು ಸ್ವಲ್ಪ ಕುತೂಹಲವನ್ನು ಹೆಚ್ಚಿಗೆ ಮಾಡಿರೋದಂತೂ ನಿಜ. ವಾದ ಪ್ರತಿವಾದ ಎರಡೂ ಕೂಡ ಆಗ್ತಾ ಇದೆ. ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಎಲ್ಲರೂ ಕೂಡ ಒಂದು ಕಾಯ್ತಾ ಇದ್ದಾರೆ ಏನು ಹೇಳುತ್ತೆ ಅನ್ನೋದನ್ನ. ವೀಣಾ, ಚೇತನ್, ಈಗ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಈಗ ದರ್ಶನ್ ಪರ ವಕೀಲರೇನೋ ಆಕ್ಷೇಪ ಎತ್ತುತ್ತಾ ಇದ್ದಾರೆ. ಸಾಮಾನ್ಯವಾಗಿ ಇಂತಹ ಕೇಸ್ನಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸುವಂತಹ ಸಾಧ್ಯತೆಗಳು ಎಷ್ಟು? ಯಾಕಂತಂದ್ರೆ SPP ಹೇಳ್ತಿದ್ದಾರೆ ಈ ರೀತಿ ಆಕ್ಷೇಪಣೆಗೆ ಇಲ್ಲಿ ಅವಕಾಶ ಇಲ್ಲ ಅಂತ. ಸೊ ಇದನ್ನ ಕೋರ್ಟ್ ಹೇಗೆ ಪರಿಗಣಿಸುತ್ತೆ? ಅಂದರೆ ಯಾವುದೇ ಒಂದು ಅರ್ಜಿಯಲ್ಲಿ ಕ್ಷಮಾದಾನದ ಅರ್ಜಿ ಸಲ್ಲಿಸಿದ ತಕ್ಷಣ ಪರಿಗಣಿಸೋದಕ್ಕಾಗೋದಿಲ್ಲ ಅನ್ನೋದು ಒಂದು ಅಜ್ಮತ್ ಪಾಷಾ ಅವರ ಒಂದು ಏನು ಆರ್ಗ್ಯುಮೆಂಟ್ಸ್ ಆಗಿರುವಂಥದ್ದು. ಆರೋಪಿ ಹೇಳಿಕೆಯನ್ನು ಕೋರ್ಟ್ ಪರಿಶೀಲಿಸಬೇಕು. ಅಂದರೆ ಪ್ರಕರಣದಲ್ಲಿ ಕುರಿತಂತೆ ಅವರು ಒಂದಷ್ಟು ಕನ್ಫೆಸ್ ಸ್ಟೇಟ್ಮೆಂಟನ್ನು ವಿಚಾರಣಾ ಹಂತದಲ್ಲಿ ಪೊಲೀಸರಿಗೆ ನೀಡಿರ್ತಾರೆ. ಅದೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಕ್ಷಮಾದಾನದಂತಹ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಕೆಲ ಏನು ತೀರ್ಪೇನಿದೆ ಆ ಕುರಿತಂತೆ ಅಜ್ಮತ್ ಪಾಷಾ ಅವರು ಇದೀಗ ತಮ್ಮ ಆರ್ಗ್ಯುಮೆಂಟ್ಸಲ್ಲಿ ಉಲ್ಲೇಖವನ್ನು ಮಾಡ್ತಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಯಾರೇ ಒಂದು ಮಾಫಿ ಆಗ್ತೀನಿ, ನನಗೆ ಕ್ಷಮಾದಾನ ಅರ್ಜಿಯನ್ನು ಹಾಕೊಂಡ್ರು ಕೂಡ, ಮಾಫಿ ಸಾಕ್ಷಿ ಆಗ್ತೀನಿ ಅಂತಂದ್ರು ಕೂಡ ಸಹಜವಾಗಿ ಅದು ಪ್ರಾಸಿಕ್ಯೂಷನ್ ಏನಿದೆ ಅವರು ಒಂದು ಡಿಸೈಡ್ ಮಾಡಬೇಕಾಗತ್ತೆ. ಅಂದರೆ ಪ್ರಕರಣದಲ್ಲಿ ಈತನ ಪಾತ್ರ ಎಷ್ಟು ಮಟ್ಟಿಗಿತ್ತು, ಕೊಲೆಯಲ್ಲಿ ಒಂದು ಅಥವಾ ಕ್ರಿಮಿನಲ್ ಒಳಸಂಚಿನಲ್ಲಿ ಈತನ ಪಾತ್ರ ಎಷ್ಟು ಮಟ್ಟಿಗಿತ್ತು, ಹೀಗೆ ಈ ಆಧಾರದ ಎಲ್ಲದರ ಮೇಲೂ ಕೂಡ ಪ್ರಾಸಿಕ್ಯೂಷನ್ ತಮ್ಮ ಆರ್ಗ್ಯುಮೆಂಟ್ಸನ್ನು ಮಾಡ್ತಾರೆ. ಅಂದರೆ ಪ್ರಕರಣದಲ್ಲಿ ಈತ ಮೇನ್ ಆರೋಪಿ ಅಲ್ಲದೆ ಹೋಗಿದ್ರು ಕೂಡ, ಅಂದರೆ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಕೇವಲ ಅಪರಾಧ ಒಳಸಂಚಲ್ಲಿ ಈತ ಸಿಕ್ಕಿಕೊಂಡಿದ್ದಾನೆ ಅನ್ನೋದನ್ನಾದರೂ ಪ್ರೂವ್ ಆದರೆ ಆ ಒಂದು ಆರ್ಗ್ಯುಮೆಂಟ್ಸ್ ಮೇಲೂ ಕೂಡ ಮಾಡ್ತಾರೆ. ಪ್ರಮುಖವಾಗಿ ಕ್ಷಮಾದಾನ ಕೊಡಬೇಕಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡೋದು, ಒಪ್ಪಿಗೆಯನ್ನು ಸೂಚಿಸಬೇಕಾಗಿರೋದು ಇಲ್ಲಿ ಪ್ರಾಸಿಕ್ಯೂಷನ್ನು. ಮತ್ತು ಉಳಿದ ಆರೋಪಿಗಳ ಪರ ವಕೀಲರು ಕೂಡ ತಮ್ಮ ಆರ್ಗ್ಯುಮೆಂಟ್ಸನ್ನು ಇಲ್ಲಿ ಮಾಡ್ತಾರೆ ಸಹಜವಾಗಿ. ಅಂದರೆ ಬೇರೆ ಬೇರೆ ಸುಪ್ರೀಂ ಕೋರ್ಟ್ನ ಒಂದಷ್ಟು ತೀರ್ಪುಗಳನ್ನು ಕೂಡ ಇಲ್ಲಿ ಅಜ್ಮತ್ ಪಾಷಾ ಅವರು ಉಲ್ಲೇಖವನ್ನು ಮಾಡ್ತಿರುವಂಥದ್ದು. ಇದೇ ರೀತಿಯಾದಂತಹ ಒಂದು ಕೊಲೆ ಪ್ರಕರಣದಲ್ಲಿ ಈ ಹಿಂದೆ ಒಂದು ಮಾಫಿ ಸಾಕ್ಷಿಯಾಗಿ ಯಾವೆಲ್ಲ ಒಂದು ಕೇಸ್, ಉದಾಹರಣೆಗೆ ಏನು BJP ಮುಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿ ಏನು ಮಾಡ್ಕೊಳ್ಳಾಗಿತ್ತು, ಅದರಿಂದ ಯಾವ ರೀತಿ ಒಂದು ಕೇಸ್ ಗೆಲ್ಪಾಯಿತು, ಹೇಗೆ ಈ ಎಲ್ಲದ್ರ ಬಗ್ಗೆನೂ ಕೂಡ ಪ್ರಸನ್ನ ಕುಮಾರ್ ಅವರು ಕೂಡ ಆರ್ಗ್ಯುಮೆಂಟ್ಸ್ ಅನ್ನ ಮಂಡಿಸ್ತಿರುವಂತದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.